ಅಲ್ಲಪ್ಪ ಇದು ಏನೋ ಇಷ್ಟವರದೊಂದು ಹೆಡ್ಲೈನಾಗ ಬರಕತ್ತೆ ನೋಡಿ ಒಂದೇ ರೀತಿ ನೋಡಿ ಹೇಳೋದೇನು ಇದೇನಿಲ್ಲ ಇದು ಮೊನ್ನೆ ರಾತ್ರಿ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವು ಮಾಡ್ಯಾರ. ಅಂದ್ರೆ ಅದನ್ನ ಸಮಾಧಿಯನ್ನ ಕೆಡವಿ ತಗೊಂಡೋಗಿ ಎಲ್ಲಿ ಹಾಕ್ಬಿಟ್ಟಾರ, ಕಿತ್ಬಿಟ್ಟಾರ. ಏನ್ ಅನ್ಯಾಯ ಇದು, ದೊಡ್ಡ ಅನ್ಯಾಯ ಇದು. ಎಲ್ಲಿ ಕೇಳಾರ್ದಂಥದ್ದು ನೋಡ್ಲಾರ್ದಂತ ಅನ್ಯಾಯ ಡಾಕ್ಟರ್ ವಿಷ್ಣುವರ್ಧನ್ಗೆ ಆಗಿದೆ ಇವತ್ತು. ಅದಕ್ಕಾಗಿ ನಾವ್ ಇದನ್ನ ಪ್ರಶ್ನೆ ಮಾಡ್ಬೇಕು. ಅವರು ಜಾಗದವರು ನಮ್ಮ ಕಡೆ ಹೈಕೋರ್ಟ್ ತೀರ್ಪ ಅದ ಅದಕ್ಕೆ ಮಾಡಿವಂತ ಅವ್ರಂತಾರೆ. ಇವರು ಮೇಡಮ್ ಅವರು ಭಾರತಿ ಮೇಡಮ್ ಅವರು ನಮ್ಮ ಸಮಾಧಿ ಅಲ್ಲಿಗೆ ಬರ್ಲಿ ಮೈಸೂರಿಗೆ ಅಂತ ಅವ್ರಂತಾರೆ. ಇಲ್ಲೇ ಇರ್ಲಿ ಅಲ್ಲಿಗೆ ಹಾಕೋದು. ನಾವೇನಂತೀವಿ ಇಲ್ಲೂ ಇರ್ಲಿ ಅಲ್ಲಿ ಇರ್ಲಿ. ಇಲ್ಲಿ ಯಾಕಂದ್ರೆ ಇಲ್ಲಿ ವಿಷ್ಣುವರ್ಧನ್ ಅವರು ಮಣ್ಣಲ್ಲಿ ಮಣ್ಣಾದಿದು ಮೇನ್ ಇದು ಮೂರ್ತಿ ಬುನಾದಿ ಇದು ಆಮೇಲೆ ಇರ್ಲಿ ಇದು. ಆಮೇಲೆ ನೀನು 106 ಮಾಡಿಕೆ ಜಿಲ್ಲಾಕೊಂದ್ ಮಾಡಿಕೆ. ಬಟ್ ಆದ್ರೆ ಇಲ್ಲಿರೋದೇ ಮುಖ್ಯ. ಆದ್ರೆ ಅದನ್ನ ಕೇಳವಲ್ರವ್ರು. ಸರ್ಕಾರಕ್ಕೆ ಇದು ಮಾಡಿ ಅಲ್ಲಿ ಮಾಡ್ಕೊಂಡ್ರ. ಹಿಂಗಾಗಿ ಹೊಲ್ದವ್ರು ಅವ್ರು ಸೇರಿ ಏನ್ ಮಾಡ್ರು ಗೊತ್ತಿಲ್ಲ, ದೇವ್ರಿಗೆ ಎತ್ತಿದ ಮಾತು. ಒಟ್ಟಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮಹಾನ್ ವ್ಯಕ್ತಿಗೆ ಅನ್ಯಾಯ ಆಗಿರೋದು ಸತ್ಯ. ಅದಕ್ಕಾಗಿ ನಾವೆಲ್ಲ ಅಭಿಮಾನಿಗಳು ಸೇರಿ ಸರ್ಕಾರ ಮಾಡಬೇಕು. ಅಲ್ಲೇ ಮರುಸ್ಥಾಪನೆ ಆಗ್ಬೇಕು. ಅಲ್ಲಿವರೆಗೂ ಬಿಡೋದ್ ಬೇಡ, ಮತ್ತೆ ಹೋರಾಟ ಮಾಡ್ಬೇಕು ಅಂತ ಕರೆ ಕೊಡ್ಬೇಕು ಎಲ್ಲ ಅಭಿಮಾನಿಗಳು ಸೇರಿ. ಹಿಂಗಾಗಿ ಇದನ್ನ ಬಿಡೋದ್ ಬೇಡ. ವಿಷ್ಣುವರ್ಧನ್ಗೆ ಜಯ ದೊರಕೋವರೆಗೂ ಅಲ್ಲೇ ಮತ್ತೆ ಏನಪ್ಪ ಸಮಾಜ ನಿರ್ಮಾಣ ಆಗೋವರೆಗೂ ನಾವು ಹೋರಾಟ ಮಾಡ್ಬೇಕು. ಏನಂತ ಇದಕ್ಕ ಜೈ ವಿಷ್ಣುವರ್ಧನ್, ಜೈ ವಿಷ್ಣುವರ್ಧನ್, ಜೈ ವಿಷ್ಣುವರ್ಧನ್, ಜೈ ವಿಷ್ಣುವರ್ಧನ್, ಜೈ ವಿಷ್ಣುವರ್ಧನ್, ಜೈ ವಿಷ್ಣುವರ್ಧನ್.